ಸಂತೋಷವಾಯಿತು. ಹರಿಯುತ್ತಿರುವಂತಹ ನೀರಿನ ಸುಳಿ 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 ಸುಳಿಯಾಗಿ ಮೇಲೆದ್ದು ಬಂದು ನೀರೆಯಾಗಿ ಕಾಣಿಸಿಕೊಂಡು ಹೇಗೆ ಮಂಜುಳ ಗಾನವನ್ನು ಹಾಡುತ್ತಾ ನೀನು ಹರಿಯುತ್ತಾ ಇದ್ದೇವೆ, ಅದೇ ರೀತಿ ಮಧು ಮಧುರವಾದಂಥ ಮಾತುಗಳನ್ನು ಆಡುತ್ತಾ ನನ್ನ ಮನಸ್ಸನ್ನು ಓಲೈಸುವುದಕ್ಕೆ ನೋಡುತ್ತಿರುವೆಯಲ್ಲ ಅಮ್ಮ. ನೀರು ನೀನು ಹೌದಲ್ಲ, ನೀನು ಹರನ ಜಟಾಜೂಟವನ್ನು ಅಲಂಕರಿಸು ಅಥವಾ ಹರಿ ಪಾದೋದ್ಭವೇ ಆಗಿರು, ತ್ರಿಪದಗಾಮಿನಿ ಆಗಿರು, ಪಾಪನಾಶಿನಿ ಆಗಿರು, ಆದರೆ ನೀನು ಹೆಣ್ಣು ಹೌದಲ್ಲ. ಒಬ್ಬಾಕೆ ಹೆಣ್ಣಿನ ಜೀವನ ಪಾವನತೆಯನ್ನು ಪಡೆಯುವುದು ಯಾವಾಗ ಗೊತ್ತೇ? ಸಂತಾನವನ್ನು ಹೊಂದಿದಾಗ. ಸಂತಾನ ಇಲ್ಲದೆ ಇದ್ದವರನ್ನು ಬಂಜೆಯರೆನ್ನುವ ಹಾಗೆ ನಿಂದಿಸುತ್ತಾರೆ. ಬಂಜೆಯರಿಗೆ ಮಾನ್ಯತೆ ಇಲ್ಲ, ಶುಭ ಕಾರ್ಯಗಳಲ್ಲಿ ಅವರನ್ನು ಬಳಸಿಕೊಳ್ಳುವುದೂ ಇಲ್ಲ. ಮಾತ್ರವೇ ಅಲ್ಲ, ಸೂತಕ ಹೊಂದಿದವರ ನೆರಳೂ ಬೀಡಕೂಡದು ಅಂತ ಮಾತುಂಟು. ನೀನವರವಳು ಬಂಜೆಯಲ್ವೇನಮ್ಮ? ನೀನೊಬ್ಬಳು ಸೂತಕ ಹೊಂದಿಕೊಂಡವಳಲ್ವೇನಮ್ಮ? ಯಾಕಮ್ಮ ಮಕ್ಕಳಿಲ್ಲದೆ ಇರುವಂತೆ ನಿನ್ನನ್ನು ಮುಟ್ಟಬೇಕು ನಾನು? ಪರಮ ಪುರುಷ
ಸಂಸಾರ ನಡೆಸಿದವಳು ನಾನು. ಸಂಸಾರ ಅದರ ಪ್ರತೀಕವಾಗಿ ಅಷ್ಟವಸುಗಳನ್ನು ನನ್ನ ಉದರದಲ್ಲಿ ಹೊತ್ತವಳಿದ್ದೇನೆ. ಅಷ್ಟವಸುಗಳು. ಅಷ್ಟವಸುಗಳಿಗೆ ಇರುವ ಶಾಪ ವಿಮೋಚನೆಗಾಗಿ 7 ಮಂದಿ ಮಕ್ಕಳನ್ನು ನೀರಿನಲ್ಲಿ ತೇಲಿಬಿಟ್ಟು ಕಾಣುವವರ ದೃಷ್ಟಿಯಲ್ಲಿ ಗಂಗೆ ಒಬ್ಬಳು ಕೊಲೆಪಾತಕಿ ಎಂದೆನಿಸಿಕೊಂಡರು. ಅದು ಅವರ ಶಾಪ ವಿಮೋಚನೆಗೆ ದಾರಿಯಾಗಿತ್ತು. ಮಕ್ಕಳನ್ನು ಕೊಲ್ಲುವ ತಾಯಿ ಅಂತ ನೀ ಕರೆಸಿಕೊಂಡರೂ ಶಾಪ ವಿಮೋಚನೆ ಮಾಡಿದೆ. 8ನೇ ಮಗುವನ್ನು ಶಂತನು ಚಕ್ರವರ್ತಿಯ ಆಸೆಯಂತೆ ಉಳಿಸಿದೆ. ದೇವವ್ರತ ನಾಮಕನಾದಂತಹ ಅವನು ತಂದೆಗೆ ಮದುವೆ ಮಾಡಿಸಲು ಸುಗ ಭೀಷಣವಾದಂತಹ ಪ್ರತಿಜ್ಞೆಯೊಂದನ್ನು ಕೈಗೊಂಡು ದೇವತೆಗಳಿಂದ ಭೀಷ್ಮ ಎಂಬ ನಗರ್ತಿಗೆ ಪಾತ್ರನಾದಂತಹ ಪುತ್ರರತ್ನನನ್ನು ಪಡೆದಿರುವ ನಾನು ಹೇಗೆ ಬಂಜೆಯಾಗಲು ಸಾಧ್ಯ? ಹಳೇ ಕತೆ ಇಷ್ಟು ಚೆನ್ನಾಗಿ ಹೇಳುವುದು ಸುಲಭ ಅಲ್ಲ. ಆಗ ನಿನ್ನ ಜೀವನದ ಕಥೆಯೇ ಆಗಿರಲಿ. ಒಂದಿಷ್ಟು ಹೆದರದೆ ಬಂದ ಆಡಿದೆಯಲ್ಲ, ಹಾಗಂತ ನಿನಗೆ ಭೀಷ್ಮ ಎನ್ನುವ ಮಗ ಅಲ್ವಾ? ಇದ್ದಾನ ಎಲ್ಲಿದ್ದಾನೆ? ನಿಂದು ಸುಯೋಧನನ ಪಕ್ಷದಿ ಮಹಾಭಾರತದ ಯುದ್ಧ 18 ದಿನಗಳ ಪರ್ಯಂತರವಾಗಿ ನಡೆದು ಹೋಗಿದೆ. ಆ ಯುದ್ಧದಲ್ಲಿ ಕೌರವರಿಗೆ ಸೇನಾಧಿಪತಿತ್ವವನ್ನು ವಹಿಸಿಕೊಂಡವನು ಭೀಷ್ಮನಿದ್ದಾನೆ. ಆಡಿದ ಮಾತಿನಂತೆ ದಿನವೊಂದಕ್ಕೆ 10,000 ಮಂದಿ ಮಕುಟವರ್ಧನರ ತಲೆಯನ್ನು ಕತ್ತರಿಸುತ್ತ ಮೆರೆದಾಡಿದವನು ನಿನ್ನ ಮಗನಾದಂಥ ಅರ್ಜುನ, ನಿನ್ನ ಮಗನಾದಂಥ ಭೀಷ್ಮ. ಆದರೆ ಏನು ಮಾಡೋಣ, ನಿನ್ನ ಮಗನ ಆಟಾಟೋಪವನ್ನು ಕಂಡು ಸಹಿಸುವುದಕ್ಕಾಗದೇ ಇರುವಂಥ ಕುತಂತ್ರಿಗಳಾದ ಪಾಂಡವರು ಕೃಷ್ಣನನ್ನೇ ಮುಂದಾಗಿಟ್ಟುಕೊಂಡು ರಾತ್ರಿಯ ಹೊತ್ತಿಗೆ ಶಿಬಿರವನ್ನು ಪ್ರವೇಶ ಮಾಡಿದರು. ಭೀಷ್ಮನ ಇಚ್ಛಾ ಮರಣತ್ವವನ್ನು ತಿಳಿದು ಅವನ ಮರಣದ ಗುಟ್ಟನ್ನು ಅವನಿಂದಲೇ ತಿಳಿದು ಮರುದಿನ ಶಿಖಂಡಿಯನ್ನು ಸಮ್ಮುಖದಲ್ಲಿ ತಂದು ನಿಲ್ಲಿಸಿದರು. ಆಡಿದ ಪ್ರತಿಜ್ಞೆಯಂತೆ ಭೀಷ್ಮನು ಶರಸನ್ಯಾಸವನ್ನು ಮಾಡಿದ. ಆಯುಧ ರಹಿತನಾದಂಥ ನಿನ್ನ ಮಗ ಸಂಬಂಧದಲ್ಲಿ ಮುತ್ತಾತ ಎತ್ತಿ ಆಡಿಸಿದವನು. ಆದರೂ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದೆ ಆ ಧೂರ್ತನಾದಂಥ ಅರ್ಜುನ ಪುಂಕಾನುಪುಂಕವಾಗಿ ಬಾಣಗಳನ್ನು ಸುರಿಸುತ್ತಾ ನಿನ್ನ ಮಗನನ್ನು ಶರಶೈಲಿ ಒರಗಿಸಿಬಿಟ್ಟನಮ್ಮ. ಎಷ್ಟು ಕಾಲ ಕಾದ. ದಕ್ಷಿಣಾಯಣ ಕಳೆದು ಉತ್ತರಾಯಣ ಬರುವ ತನಕವೂ ನೋವುಗಳನ್ನು ಅನುಭವಿಸುತ್ತಾ ದೇಹವಿಡೀ ಚುಚ್ಚಿಕೊಂಡಂತಹ ಬಾಣಗಳಿಂದ ಹರಿದು ಹೋಗುತ್ತಿರುವಂತಹ ರಕ್ತದಿಂದ ಅಸಹನೀಯವಾದಂತಹ ವೇದನೆಯನ್ನು ಅನುಭವಿಸಿ ಆ ನಿನ್ನ ಮಗನಾದಂತಹ ಭೀಷ್ಮ ಸತ್ತು ಹೋಗಿದ್ದಾನೆ. ಈ ಪ್ರಪಂಚದಲ್ಲಿ ಮಕ್ಕಳನ್ನು ಹೆರದೇ ಇದ್ದವಳು ಬಂಜೆ ಮಾತ್ರ ಅಲ್ಲ, ತಾನು ಬದುಕಿರುತ್ತಾ ತನ್ನ ಕಣ್ಣ ಮುಂದೆ ತನ್ನ ಎಲ್ಲ ಮಕ್ಕಳು ಸತ್ತು ಹೋದರು ಅಂತಾದರೆ ಆ ಹೆಣ್ಣು ಬಂಜೆಯಾಗುತ್ತಾಳೆ. ನನಗಾದರೂ ಒಬ್ಬಳು ಮಗಳಾದರೂ ಇದ್ದಾಳೆ, ನಿನಗೆಲ್ಲಿ ಉಂಟು? 7 ಮಕ್ಕಳನ್ನು ನೀ ಕೊಂದೆ, ಇತ್ತೊಬ್ಬ ಮಗನನ್ನು ಆ ಅರ್ಜುನ ಕೊಂದಿದ್ದಾನೆ. ಆದರೆ ನಿನಗೆ ಛಲ ಸಾಧಿಸಬೇಕು ಅಂತಿಲ್ವ? ನಾನು ಶಂತನು ಚಕ್ರವರ್ತಿಗಳಿಗೆ ಹೆಂಡತಿ, ಚಂದ್ರವಂಶದ ಸೊಸೆಯಾಗಿದ್ದೇನೆ, ಕ್ಷತ್ರಿಯಾಣಿ ಆಗಿದ್ದೇನೆ ಎನ್ನುವಂಥ ಹಮ್ಮು ಬಿಮ್ಮು ಬಿಂಕ ನಿನಗೊಂಟಂತಾಗಿದ್ದಾರೆ. ನಿನ್ನ ಮಗನನ್ನು ಕೊಂದಂತ ಅರ್ಜುನ ಮೆರೆದಾಡ್ತಾ ಇದ್ದಾನೆ. ನಿನ್ನಲ್ಲಿ ದೈವತ್ವದ ಶಕ್ತಿ ಉಂಟು. ಏನು ಮಾಡಿದೆ ನೀನು? ನಿನ್ನಿಂದ ಎಂಥದ್ದು ಆಗುವುದಿಲ್ಲ. ಪ್ರತಿಕಾರ ತೀರಿಸಿದರೆ ಮಾತ್ರವೇ ಕ್ಷತ್ರಿಯರಾದವರು ಸೂತಕವನ್ನು ಕಳ್ಕೊಳ್ಳುವುದು. ನೀ ಸೂತಕ ಕಳ್ಕೊಳ್ಳಿಲ್ಲ, ಪ್ರತಿಕಾರ ತೀರಿಸಲಿಲ್ಲ, ಸೂತಕ ಇರುವ ಬಂಡೆಯಾದ ನಿನ್ನನ್ನು ಮುಟ್ಟಬೇಕೇನೆ ನಾನು? ಎಲ್ಲ ಮಗನನ್ನು ತರಿದ ಪಾತನು ತನ್ನ ಮಗನಿಂದಳಿಯಲಿ ಇನ್ನಿದೊಂದೇ ಐನವಧಿ ಎಲ್ಲ ಅಯ್ಯೋ ನನ್ನ ಮಗನಾದಂತಹ ಭೀಷ್ಮನಿಗೆ ಶರದ ಮಂಚವೇ. ಅರ್ಜುನ, ನಿನ್ನನ್ನು ಬಿಡುವುದಿಲ್ಲ. ನನ್ನ ಮಗನಿಂದ ನನ್ನನ್ನು ದೂರ ಮಾಡಿದೆಯೇ? ಇನ್ನು 6 ತಿಂಗಳ ಒಳಗಾಗಿ ನಿನ್ನ ಪಾಲಿಗೆ ನಿನ್ನ ಮಗನಿಂದಲೇ ಮರಣ.